ನಿಮ್ಮ ಬದುಕಿನ ನಿಮ್ಮ ಜೀವನದ ಯಾವುದೇ ಆಯಾಮದ ಅನುಪಸ್ಥಿತಿಯಲ್ಲಿದ್ದರೂ ಸಹಿತ ಈ ವರ್ಷ 12 ವರ್ಷಗಳ ವನವಾಸವನ್ನ ನೀವೇನಾದರೂ ಎಂದಾದರೂ ಅನುಭವಿಸಿರ್ತಕ್ಕಂತಹ ಯಮ ಯಾತನೆ ನಿಮಗೆ ಕಾಡುತ್ತಾ ಇದೆ ಅಂತಂದರೆ, ಉಚ್ಚ ಸ್ಥಿತಿಗೆ ಬರ್ತಾನಂತಂದ್ರೆ ಬಹುಶಃ ಎಲ್ಲವೂ ಕೂಡ ಒಳಿತೆ. ನಿಮಗೊಂದು ಅವಕಾಶವನ್ನು ಅಷ್ಟೇ ಕೊಡುತ್ತಾನೆ. ಬಹುಶಃ ವರ ಶಾಪ ಅಲ್ವೇ ಅಲ್ಲ, ನಿಮ್ಮ ಕಷ್ಟಗಳು ಅಲ್ವೇ ಅಲ್ಲ, ನಿಮ್ಮ ದುಃಖಗಳು ಅಲ್ವೇ ಅಲ್ಲ. ಆ ಯಮುನಾ ಪುಷ್ಕರ ಕಾಶಿಯಲ್ಲಿರ್ತಕ್ಕಂತಹ ಆ ಒಂದು ಯಮುನೋತ್ರಿ ನಾರ್ತ್ ಪಾಟ್ನಾ ತನಕ ಏನಿದೆ ಎಲ್ಲ ಕಡೆ ಈ ಹರಿದ್ವಾರ ತನಕ ಏನು ಹರಿದುಕೊಂಡು ಹೋಗ್ತಾ ಇರುತ್ತೋ ಆ ಯಮುನಾ ದೇವಿಯ ಪುಷ್ಕರಗಳು 13ನೇ ತಾರೀಕು ತನಕ ನಡೆಯುತ್ತೆ. ಏನ್ ಮಾಡ್ಕೊಳ್ಬೇಕು ಈ ಒಂದು ವರ್ಷ ಅಂದ್ರೆ 2026 ಜೂನಿಂದ 2027 ಮೇ ತನಕ ಅತ್ಯಂತ ಅದ್ಭುತ. ನಿಮ್ಮ ಮಗನ ಬಗ್ಗೆ ನೀವೇನಾದ್ರೂ ಕೂಡ ಒಳ್ಳೆತನ ಕಾಣಲೇಬೇಕಾ? ಬಹುಶಃ ಯಾವ ರಾಶಿಯಲ್ಲಿದ್ರೆ ಏನೇನ ಯೋಗಗಳು ಕೊಡ್ತಾನೆ ಅಂತಹ ಯೋಗಗಳೆಲ್ಲವನ್ನು ಕೂಡ ಈ ವರ್ಷ ಕೊಡ್ತಾನೆ. ಆದ್ರೆ ಪ್ರತಿ ವರ್ಷ ಗುರು ಬದಲಾಗ್ತಾನೆ, ಅದು ಬೇರೆ. ಆದರೆ ಈ ವರ್ಷದ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾದಾಗ ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, JDS ಆಗಿರ್ಲಿ, ಇನ್ನಿತರೆ ಯಾವುದಾದ್ರೂ ಬಂದಿರಲಿ, ವೋಟ್ ಹಾಕದವನಿಗೂ ಹಾಕಿಲ್ಲದವನಿಗೂ ಕೂಡ ಅದರ ಸವಲತ್ತುಗಳು ಪಡ್ಕೊಳ್ತಕ್ಕಂಥದ್ದು ಇದ್ದೀರಿ. ಹಾಗೇನೆ ಆ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾಗಲೇ ನನ್ನ ಜನನ ಆಗಿದ್ದು ಕೂಡ ಬಹುಶಃ ಗುರು ಉಚ್ಚ ಸ್ಥಾನಕ್ಕೆ ಹೋದಾಗ ನಿಮ್ಮ ಯೋಚನೆಗಳಿದಾವಲ್ಲ ಅದನ್ನ ಬರೆದಿಡಿ ಪ್ರೀತಿ ಬಂಧುಗಳೇ. ಯಾರಿಗಾದ್ರೂ ಬಹುಶಃ ಆ ದಿನವೇ ಮಗುವಾಗತ್ತೆ ಅಂತಂದ್ರೆ ಈ ಒಂದು 2026 ಜೂನ್ 2ನೇ ತಾರೀಕಿನಿಂದ ಮೇ ತನಕ ಯಾವುದೇ ಮಕ್ಕಳು ಹುಟ್ಟಿದ್ರು ಗುರು ಉಚ್ಚ ಸ್ಥಾನದಲ್ಲಿ ಇರುತ್ತೆ. ನಿಮಗೆ ಯಾವುದೋ ಒಂದು ದಿಢೀರ್ ಹಣ ಬರಬೇಕು ಅಂತಂದ್ರೆ, ಪ್ರತ್ಯಕ್ಷವಾಗುವ ರೀತಿಯಲ್ಲಿ ನಮಗೊಂದು ಹಣದ ಸುರಿಮಳೆ ಸುರಿಬೇಕು ಅಂತಂದ್ರೆ ಗುರು ಕಾರಕ. 12 ವರ್ಷಗಳು ನಿಮ್ಮ ಬಲದ ಪರೀಕ್ಷೆ ಅಂತ ಏನಿರುತ್ತಲ್ಲ ನಿಮ್ಮದೇ, ಇನ್ನೇನು ಬೇರೆ ಅದಕ್ಕೆ ಯಾರು ಅಡ್ಡ ಮಾತಾಡ್ತಕ್ಕಂಥದ್ದು ಮತ್ತೊಂದು ಯಾರೋ ನಿಮ್ಮನ್ನ ಬಾಧೆ ಪಡಿಸ ಇರೋದೇ ಇಲ್ಲ. ಆ ಒಂದು ದಿನ 12 ವರ್ಷಕ್ಕೆ ಸಮ. ಚೆನ್ನಾಗಿ ಬರೆದಿಟ್ಕೊಳ್ಳಿ ಪ್ರೀತಿ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇಷ್ಟು ಅಂದರೆ 1 ವರ್ಷಗಳ ಕಾಲ ಗುರುಗ್ರಹ ಮಿಥುನ ರಾಶಿನಲ್ಲಿ ಇತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಯಾವ ರೀತಿಯಾಗಿರುವಂಥ ಬದಲಾವಣೆಗಳಾಗ್ಬೋದು ಅಥವಾ ಆಗು ಹೋಗುಗಳು ಏನೆಲ್ಲ ಆಗ್ಬೋದು, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ. ಯಾಕಂದರೆ ಗುರು ಅನ್ನೋಂಥದ್ದು ತುಂಬ ದೊಡ್ಡ ಗ್ರಹ. ಕಳೆದ ವರ್ಷ ಗುರು ಬದಲಾದಾಗ ಕೂಡ ತಾವು ತಿಳಿಸಿದ್ರಿ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು. ಇನ್ನು ಈ ವರ್ಷ ಗುರು ಬದಲಾಗ್ತಾ ಇದೆ, ಮಿಥುನದಿಂದ ಕರ್ಕಾಟಕಕ್ಕೆ ಹೋಗೋದ್ರಿಂದ ಯಾವ ರೀತಿಯಾಗಿರುವಂಥ ಬದಲಾವಣೆಗಳಾಗುತ್ತೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗಾಗಲೇ ತಿಳ್ಕೊಂಡ್ಬಿಟ್ಟಿರ್ತಾರೆ ಜನ. ಯಾಕಂದರೆ ಬಹಳಷ್ಟು ಜನ ಹೇಳಿರ್ತಾರೆ ಗುರು ಸ್ಥಾನ ಪಲ್ಲಟ, ಕರ್ಕಾಟಕ ರಾಶಿಗೆ ಬರೋದು ಎಲ್ಲ ತಿಳ್ಕೊಂಡಿರ್ತಾರೆ. ಆದರೆ ವಿಭಿನ್ನವಾಗಿ ನಿಮ್ಮ ಪ್ರಯತ್ನ ಫಲಿಸಬೇಕು ಅಂತಂದರೆ ಗುರು ಅನ್ನುವವ ತಾವೇ ಹೇಳಿದಾಗೆ ದೊಡ್ಡ ಗ್ರಹ. ಎಲ್ಲ ಗ್ರಹಗಳಿಗಿಂತಲೂ ದೊಡ್ಡದು ಯಾವುದು ಅಂತಂದರೆ ಗುರುಗ್ರಹ, ಬೃಹಸ್ಪತಿಯೇ. ಅದಕ್ಕಾಗಿ ಅತ್ಯಂತ ದೊಡ್ಡ ಮಟ್ಟದ ಕನಸುಗಳು ನಿಮಗೆ ಈಡೇರಬೇಕಾದರೆ ಚೆನ್ನಾಗಿ ಬರೆದಿಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ನಿಮ್ಮ ಬದುಕಿನ ನಿಮ್ಮ ಜೀವನದ ಯಾವುದೇ ಆಯಾಮದ ಅನುಪಸ್ಥಿತಿಯಲ್ಲಿದ್ದರೂ ಸಹಿತ ಈ ವರ್ಷ 12 ವರ್ಷಗಳ ವನವಾಸವನ್ನು ನೀವೇನಾದರೂ ಎಂದಾದರೂ ಅನುಭವಿಸಿರ್ತಕ್ಕಂತಹ ಯಮ ಯಾತನೆ ನಿಮಗೆ ಕಾಡುತ್ತಾ ಇದೆ ಅಂತಂದರೆ ಬಹುಶಃ ಇದನ್ನು ಕೂಡ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಬಹುಶಃ ಇನ್ನು ಮುಂದೆ ನಮಗೆ ಬರಬಹುದಾಗಿರತಕ್ಕಂತಹ ತೊಂದರೆ ತಾಪತ್ರಯಗಳು 12 ವರ್ಷ ನಮ್ಮನ್ನು ಕಾಡಬಹುದೇನೋ ಅಂಥವ್ರಿಗೂ ಕೂಡ ಬಹುಶಃ ಇಲ್ಲಿ ಒಂದು ತಡೆ ಹೊಡೆಯೋದು ಅಂತಂದರೆ ಹೇಗೆ ಅಂತಂದರೆ,
ಬಹುಶಃ ನೀವು ಅಂದುಕೊಂಡದ್ದಕ್ಕಿಂತಲೂ ಕೂಡ ಹೆಚ್ಚಿನದ್ದು 12 ವರ್ಷಗಳ ಹಿಂದೆ ಈ ಗುರು ಈ ಉಚ್ಚ ರಾಶಿಗೆ ಬಂದದ್ದು. ಈಗ ಸೇಮ್ 12 ವರ್ಷ ಆದ ಮೇಲೆ ಆತನದ್ದಾಗಿರುವ ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇರೋದು ಬೃಹಸ್ಪತಾಚಾರ್ಯ ಗುರು. ಉಚ್ಚ ಸ್ಥಿತಿಗೆ ಬರ್ತಾನಂತಂದರೆ ಬಹುಶಃ ಎಲ್ಲವೂ ಕೂಡ ಒಳಿತೆ. ನಿಮಗೊಂದು ಅವಕಾಶವನ್ನು ಅಷ್ಟೇ ಕೊಡುತ್ತಾನೆ. ಬಹುಶಃ ವರ ಶಾಪ ಅಲ್ವೇ ಅಲ್ಲ, ನಿಮ್ಮ ಕಷ್ಟಗಳು ಅಲ್ವೇ ಅಲ್ಲ, ನಿಮ್ಮ ದುಃಖಗಳು ಅಲ್ವೇ ಅಲ್ಲ. ಅತ್ಯಂತ ಅದ್ಭುತವಾಗಿರುವ ಒಂದು ಅವಕಾಶವನ್ನು ಈ ಜೂನ್ 2ನೇ ತಾರೀಕು ಬೃಹಸ್ಪತಿ ಕರುಣಿಸ್ಕೊಡ್ತಾ ಇರೋದು. ಬಹುಶಃ ಈ ವರ್ಷ ಈ ಜೂನ್ 2ರಿಂದ ಜೂನ್ 13ರ ತನಕ ಒಂದು ಪುಷ್ಕರ ನಡೆಯುತ್ತೆ. ಆ ಪುಷ್ಕರ ಯಮುನಾ ಪುಷ್ಕರ ಅಂತ. ಆ ಯಮುನಾ ಪುಷ್ಕರ ಕಾಶಿಯಲ್ಲಿರ್ತಕ್ಕಂತಹ ಆ ಒಂದು ಯಮುನೋತ್ರಿ ನಾರ್ತ್ ಪಾಟ್ನಾ ತನಕ ಏನಿದೆ ಎಲ್ಲ ಕಡೆ ಈ ಹರಿದ್ವಾರ ತನಕ ಏನು ಹರಿದುಕೊಂಡು ಹೋಗ್ತಾ ಇರುತ್ತೋ ಆ ಯಮುನಾ ದೇವಿಯ ಪುಷ್ಕರಗಳು 13ನೇ ತಾರೀಕು ತನಕ ನಡೆಯುತ್ತೆ. ಬಹುಶಃ 2ರಿಂದ 13 12 ದಿನಗಳ ಕಾಲ 10-12 ದಿನಗಳು ಏನು ನಡೆಯುತ್ತೋ ಒಂದು ಸಲ ಮಿಂದೇಳುವ ಅವಕಾಶ ಸಿಕ್ಕಿದ್ರೆ ಮಾಡಿಕೊಳ್ಳಿ ಪ್ರೀತಿಯ ಬಂಧುಗಳೇ. ಎಲ್ಲದಕ್ಕಿಂತ ಹೆಚ್ಚಿಗೆ ಇಲ್ಲಿ ಏನು ಅಂತಂದರೆ ಗುರುವಿನ ಅನುಗ್ರಹ ಪಡೆದುಕೊಳ್ಳಬೇಕು ಅಂತಂದರೆ ಈ ಎಂತಹದ್ದಿನ ನಾನು ಏನೇ ಹೇಳಿದ್ರೂ ಕಡಿಮೆ ಆಗುತ್ತೆ. ಅಂತಹದ್ದು ನಿಮಗೊಂದು ಸದಾವಕಾಶವನ್ನು ಈ ವರ್ಷದಲ್ಲಿ ನೀವು ಇಲ್ಲಿ ತನಕ ಏನು ಸಾಧಿಸಿದಿರೋ ಅದು ಕೂಡ ಬರೆದಿಟ್ಕೊಳ್ಳಿ. ಏನು ಸಾಧಿಸಬೇಕೋ ಅದನ್ನು ಬರೆದಿಟ್ಕೊಳ್ಳಿ. ಏನೇನು ಮಾಡ್ಕೊಳ್ಬೇಕೋ ಈ ಒಂದು ವರ್ಷ ಅಂದರೆ 2026 ಜೂನಿಂದ 2027 ಮೇ ತನಕ ಅತ್ಯಂತ ಅದ್ಭುತ. ನಿಮ್ಮ ಮಗನ ಬಗ್ಗೆ ನೀವೇನಾದರೂ ಕೂಡ ಒಳ್ಳೆತನ ಕಾಣಲೇಬೇಕಾ, ನಿಮ್ಮ ಮಕ್ಕಳ ಬಗ್ಗೆ ಅದರಲ್ಲಿ ನಿಮ್ಮ ಮಗಳ ಬಗ್ಗೆ ಎಂತಹ ಸಂಬಂಧ ಸಿಕ್ಕಿಬಿಡುತ್ತೋ ಅಂತಹ ನೋವು ತೊಳಲಾಟ ಒದ್ದಾಟ ಇತ್ತು ಅಂತಂದರೆ ಅದನ್ನು ಕೂಡ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಆಮೇಲೆ ನೀವು ಗುರುವನ್ನು ಏನಂತ ಕರಿತೀರಿ, ಗುರು ಅನ್ನುವವನನ್ನು ಬಹುಶಃ ಯಾವ ರಾಶಿಯಲ್ಲಿದ್ದರೆ ಏನೇನೋ ಯೋಗಗಳು ಕೊಡುತ್ತಾನೆ ಅಂತಹ ಯೋಗಗಳೆಲ್ಲವನ್ನು ಕೂಡ ಈ ವರ್ಷ ಕೊಡ್ತಾನೆ. ಆದರೆ ಪ್ರತಿ ವರ್ಷ ಗುರು ಬದಲಾಗ್ತಾನೆ, ಅದು ಬೇರೆ. ಆದರೆ ಈ ವರ್ಷದ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾದಾಗ ಅವನ ಪರಮೋಚ್ಚ ಸ್ಥಿತಿಯಲ್ಲಿ ಇದ್ದಾಗ ನಡೆಯುವಂಥದ್ದು ಅದ್ಭುತಗಳೇ ಬೇರೆ ಪ್ರೀತಿಯ ಬಂಧುಗಳೇ. ಅಂದ್ರೆ ಅದು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅನ್ನೋಂಥದ್ದನ್ನ ತಿಳ್ಕೊಂಡ್ವಿ. 12 ವರ್ಷಕ್ಕೆ ಒಮ್ಮೆ ಇದಾಗುವಂಥದ್ದಲ್ವಾ ಗುರುಗಳೇ? ಸೊ ನೀವೇನಾದ್ರೂ ವಿಶೇಷವಾಗಿ ಅಂತಂದ್ರೆ ಯಾರಾದ್ರೂ ಇನ್ವೈಟ್ ಮಾಡಿದ್ರೆ ಅದು ಬಿಡುವಾಗಿದ್ರೆ ಮಾತ್ರ ಯಾವ್ದಾದ್ರು ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಹೋಮ ಹವನಗಳಲ್ಲಿ ಪಾಲ್ಗೊಳ್ತೀರಾ? ಈ ತರ ಒಂದು ದೊಡ್ಡ ಗ್ರಹ ಬದಲಾಗ್ತಾ ಇದ್ದಾಗ ಏನಾದ್ರೂ ಕಾರ್ಯಕ್ರಮ ಮಾಡುವಂಥದ್ದಾಗಿರ್ಬೋದು. ಯಾಕಂದ್ರೆ ತುಂಬಾ ಜನಕ್ಕೆ ನನ್ನ ರಾಶಿಗೆ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ ಏನಾದ್ರೂ ಪರಿಹಾರ ಮಾಡ್ಕೊಳ್ಳೋಣ ಅಂತ ಒಂದ್ ಕಡೆ ಇರುತ್ತೆ, ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಾಗ್ಲಿ ಅಂತ ಮಾಡ್ಕೊಳ್ಳೋಂಥದ್ದು ಇರುತ್ತೆ, ಅಥವಾ ಮದ್ವೆ ಮನೆ ಏನಾದ್ರೂ ದೊಡ್ಡದಾಗಬೇಕು ಅಂತಂದ್ರೆ ಆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಏನಾದ್ರೂ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು ಈ ಗುರು ಇದೆ. ಏನು ಅಂತಂದ್ರೆ ಈ ಸಮಸ್ಯೆ ಇದೆ ಇಲ್ಲ ಬಿಟ್ಬಿಡಿ. ಗುರು ಗ್ರಹ ಹೇಗೆ ಅಂತಂದ್ರೆ ಈಗ ಸರ್ಕಾರ ಯಾವುದಾದ್ರೂ ಬಂದಿರಲಿ, ನಾನು ಹೇಳ್ತಿರೋದು ಪಕ್ಷಪಾತವಿಲ್ಲದೆ ಅದು ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಿರಲಿ, ಇನ್ನಿತರೆ ಯಾವುದಾದ್ರೂ ಬಂದಿರಲಿ, ಓಟು ಹಾಕದವನಿಗೂ ಹಾಕಿಲ್ಲದವನಿಗೂ ಕೂಡ ಅದರ ಸವಲತ್ತುಗಳು ಪಡ್ಕೊಳ್ಳತಕ್ಕಂಥದ್ದು ಇದ್ದೇ ಇರುತ್ತೆ. ಹಾಗೇನೆ ನಾನು ಈ ಪಾಯಿಂಟ್ ಹೇಳಬೇಕಾದ್ರೆ ಗಮನಿಸ್ಬೇಕು ನೀವು, ಗುರು ಉಚ್ಚ ಸ್ಥಿತಿಗೆ ಬಂದಾಗ ಈ ರಾಶಿಗೆ ಅದಿದೆ ಇದಿದೆ ಅಲ್ಲ, ಎಲ್ಲ ರಾಶಿಗೂ ಕೂಡ ಅವ ಈ ವರವನ್ನು ಕೊಡ್ಲಿಕ್ಕೆ ಈಗ ನಿಂತಿರ್ತಾನಂತೆ. ನೀವು ಪಡ್ಕೊಳ್ದಿರೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಯಾಕಂದರೆ ಉಚ್ಚ ಸ್ಥಿತಿಗೆ ಅವ ಬಂದಾಗ ನೀವು ಕೇಳಿದಾಗೆ ನಮ್ಮ ರಾಮನಗರದ ಆಶ್ರಮದಲ್ಲಿ ಹೋಮಾದಿಗಳನ್ನು ಅಲ್ಲೊಂದು ರಹಸ್ಯ ತಂತ್ರವನ್ನು ಅಂದರೆ ಗುರುವಿಗೆ ಸಂಬಂಧಪಟ್ಟ ಆ ಗುರುಕ್ಷೇತ್ರಗಳಿಂದ, ಗಾಣಗಾಪುರದಿಂದ, ಮಂತ್ರಾಲಯದಿಂದ, ಆಮೇಲೆ ತಮಿಳುನಾಡಿನ ಆ ಒಂದು ಗುರುಕ್ಷೇತ್ರದಿಂದ, ಹೀಗೆ ಆ ಕ್ಷೇತ್ರಗಳಿಂದೆಲ್ಲವೂ ಕೂಡ ಒಂದಷ್ಟು ಪ್ರಸಾದ ಬರ್ತಾ ಇದೆ. ಅಲ್ಲಿರ್ತಕ್ಕಂಥ ಪ್ರಸಾದವನ್ನು ಬಹುಶಃ ಎಲ್ರಿಗೂ ತಲುಪಿಸುವಂಥದ್ದು ಆಮೇಲೆ ಯಾರಾದರೂ ಕೂಡ ಗುರುಗಳೇ, ಯಾಕಂದರೆ ನಾನು ಆ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾಗಲೇ ನನ್ನ ಜನನ ಆಗಿದ್ದು ಕೂಡ ಬಹುಶಃ ಗುರು ಉಚ್ಚ ಸ್ಥಾನಕ್ಕೆ ಹೋದಾಗ ನಿಮ್ಮ ಯೋಚನೆಗಳಿದಾವಲ್ಲ ಅದನ್ನು ಬರೆದಿಡಿ ಪ್ರೀತಿಯ ಬಂಧುಗಳೇ. ನೀವು 12 ವರ್ಷಗಳಿಂದ ಪಡೆದಿಲ್ಲ ಅಂತಂದರೆ, ಇನ್ನು 12 ವರ್ಷಗಳು ನಿಮ್ಮ ಕಷ್ಟಗಳೇ ಬರಬಾರ್ದು ಅಂತಂದರೆ, ನಾನು ಪಡೆದುಕೊಳ್ಳೇ ತೀರಬೇಕು, 12 ದಿನದಲ್ಲಿ ಪಡೆದುಕೊಳ್ಬೇಕು ಅನ್ನೋದ್ರ ಕಡೆ ಬೇಕಾದ್ರೆ ಬರೆದಿಟ್ಕೊಳ್ಳಿ. ಅಂತಹದ್ದನ್ನು ಪಡ್ಕೊಳ್ತೀರಿ, ಚಾಲೆಂಜಾಗಿ ಬರೆದಿಟ್ಬಿಡಿ ನೀವು ಅದನ್ನು. ಗುರು ಅನ್ನುವವನು ಯೋಗಕಾರಕ, ಧನಕಾರಕ, ಪುತ್ರಕಾರಕ, ಶುಭಕಾರಕ,
ಕಲ್ಯಾಣಕಾರಕ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯಕಾರಕ, ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ನಿಮ್ಮ ಯಾವುದೇ ಐಷಾರಾಮಕ್ಕೆ ಜೀವನಕ್ಕೆ ಧನ ಅಂದರೆ ಇನ್ನು ಮುಗಿತು, ನಾನು ಇನ್ನೇನು ಹೇಳಬೇಕಾಗಿಲ್ಲ ನಿಮಗೆ. ಆ ಗುರು ಅನ್ನುವವನೇ ಧನಕಾರಕ. ಗುರುಬಲ ಇದೆಯಾ? ಇದ್ದರೆ ಮಕ್ಕಳಿಗೆ ಮದುವೆ ಮಾಡೋಣ. ಗುರುಬಲ ಇದೆಯಾ? ಇದ್ದರೆ ಮನೆ ಕಟ್ಟೋಣ. ಗುರುಬಲ ಇದೆಯಾ? ಇದ್ದರೆ ಒಂದು ಹೊಸದಾಗಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡೋಣ. ಈಗೆಲ್ಲ ನೀವೇನು ಮಾತಾಡ್ತೀರಿ? ಬಹುಶಃ ಈ ವರ್ಷ ಆತ ಕರ್ಕಾಟಕ ರಾಶಿಗೆ ಬರ್ತಾನೆ ಅಂತಂದರೆ ಅದರಲ್ಲೂ ಶುಭ ಗ್ರಹ, ಅತ್ಯಂತ ಪರಮ ಶುಭವಾಗಿರುವ ಈ ಗ್ರಹ ಮಾಮೂಲಿ ಆ ಸ್ವಕ್ಷೇತ್ರಗಳಾಗಿರುವ ಮೀನರಾಶಿಯೋ ಧನುಸ್ಸು ರಾಶಿಯೋ ಒಂದಷ್ಟು ಪರ್ಸೆಂಟೇಜ್. ಆದರೆ ಈಗ CM ಆಗುವ ಮುನ್ನ ಒಬ್ಬ ವ್ಯಕ್ತಿ ಹೇಗಿರ್ತಾನೆ, ಅದೇ ವ್ಯಕ್ತಿ CM ಆದರೆ ಹೇಗಿರುತ್ತೆ, ಹಾಗೆ ಅಂಥ CM ಹತ್ರ ಏನು ಬೇಕಾದರೂ ಕೂಡ ನೀವು ಪಡೆದುಕೊಳ್ಳಲಿಕ್ಕೆ ಸವಲತ್ತುಗಳು ಸಾಧ್ಯ ಇದೆ ಅಂತಂದರೆ, ನಿಮಗೆ ಹತ್ತಿರವರಾಗ್ತಾರೆ ಅಂತಂದರೆ, ಗುರು ಉಚ್ಚ ಸ್ಥಿತಿಯಲ್ಲಿದ್ದಾಗ ನೀವು ಏನು ಬೇಕಾದರೂ ಪಡೆದುಕೊಳ್ಳಬಹುದು. ಆ ಪಡೆದುಕೊಳ್ತಕ್ಕಂತಹ ಶಕ್ತಿ ನಿಮ್ಮ ಒಳಗಡೆ ಇರಬೇಕು. ಏನು ಬೇಕು ಅನ್ನೋದನ್ನು ಚೆನ್ನಾಗಿ ಪಾಯಿಂಟ್ಸ್ ಬರ್ದಿಡಿ. ರ್ಯಾಂಡಮ್ ಆಗಿ ಸುಮ್ಮನೆ ಕೂತ್ಕೊಂಡು ಕಾಪಾಡಪ್ಪ ಅಂತ ಅಲ್ಲವೇ ಅಲ್ಲ, ದಯವಿಟ್ಟು ಬರೆದಿರಲೇಬೇಕದು. ಇಂತಹದ್ದು ನಾನು ಪಡೆದುಕೊಂಡೇ ತೀರಬೇಕು ಅನ್ನೋದನ್ನು ಯಾರೆಲ್ಲ ಕೂಡ ಬರೆದಿಟ್ಟುಕೊಂಡು ಬಹುಶಃ ಮಾಡ್ತೀರ ಅಂತಂದರೆ, ಅವತ್ತು ಜೂನ್ 2ನೇ ತಾರೀಕು ಪ್ರಾತಃ ಕಾಲ 6 ಗಂಟೆಗೆ ಪ್ರಾರಂಭ ಆಗ್ತಕ್ಕಂತಹ ಕಾರ್ಯಕ್ರಮಗಳಿರ್ತವೆ. ಯಾರಾದರೂ ಮದುವೆ ಮಾಡಿಕೊಳ್ಳುವಂಥವ್ರಿದ್ದರೂ ಕೂಡ ಮದುವೆ ಮಾಡಿಕೊಳ್ಳಬಹುದು. ಅವತ್ತು ಏನಿರುತ್ತೆ ಅಂತಂದರೆ, ವೈಜಯಂತಿ ಸಮೇತ ಮಹಾಸುದರ್ಶನ, ಲಕ್ಷ್ಮೀ ನಾರಸಿಂಹ ಆದಿತ್ಯಾದಿ ನವಗ್ರಹಗಳ ಹೋಮ, ಮಹಾಗಣಪತಿಗೆ ಸಂಬಂಧಪಟ್ಟ ಅಷ್ಟದ್ರವ್ಯ ಹೋಮ ಇರುತ್ತೆ ಪ್ರೀತಿಯ ಬಂಧುಗಳೇ. ಅದೊಂದು ಅತ್ಯಂತ ಅದ್ಭುತವಾಗಿರತಕ್ಕಂತಹದ್ದು. ಹಾಗೆಯೇ ಗುರು ಬೃಹಸ್ಪತಾಚಾರ್ಯರ ಸಹಸ್ರನಾಮ ಹೋಮ ಇರುತ್ತೆ. ಅಂತಹ ಹೋಮ ಆದ ನಂತರ ಇನ್ನು ಕಲ್ಯಾಣ ಅಂತಂದರೆ ಬರೀ ಮದುವೆ ಮಾತ್ರವಲ್ಲ, ಅಲ್ಲಿ ಶ್ರೀನಿವಾಸನ ಕಲ್ಯಾಣೋತ್ಸವ, ಶ್ರೀವಾರಿ ಕಲ್ಯಾಣೋತ್ಸವ ಅಂತ ಇರುತ್ತೆ. ಯಾರಾದರೂ ಮದುವೆ ಮಾಡಿಕೊಳ್ಬೇಕು ಅಂತಿದ್ದರೂ ಕೂಡ ಆ ದಿನ ಮದುವೆ ಮಾಡಿಕೊಳ್ಳಬಹುದು. ಯಾರಿಗಾದರೂ ಬಹುಶಃ ಆ ದಿನವೇ ಮಗು ಆಗುತ್ತೆ ಅಂತಂದರೆ, ಈ ಒಂದು 2026 ಜೂನ್ 2ನೇ ತಾರೀಕಿನಿಂದ ಮೇ ತನಕ ಯಾವುದೇ ಮಕ್ಕಳು ಹುಟ್ಟಿದ್ರು ಗುರು ಉಚ್ಚ ಸ್ಥಾನದಲ್ಲಿ ಇರುತ್ತೆ. ಅಂತಹ ಉಚ್ಚ ಸ್ಥಾನದಲ್ಲಿ ಇದ್ದಾಗ ಇನ್ನು ನಾನು ಬೇರೆ ಏನು ಹೇಳಬೇಕಾಗಿಲ್ಲ, 1,00,000 ದೋಷಗಳನ್ನು ತೆಗೆಯುವಂಥದ್ದು ಇರುತ್ತೆ ಅನ್ನೋದು ಕೂಡ ಬರೆದಿಟ್ಕೊಳ್ಳಿ. ಗುರು ಲಗ್ನದಲ್ಲಿದ್ದರೆ 1,00,000 ದೋಷಗಳು, ಬಹುಶಃ ಇಲ್ಲಿ ಅನಂತ ಲಕ್ಷಗಳನ್ನು ದೋಷ ತೆಗೆಯುವ ಸಾಧ್ಯತೆ ಹೆಚ್ಚಿಗಿರುತ್ತೆ ಗುರು ಏನಾದರೂ ಉಚ್ಚ ಸ್ಥಾನಕ್ಕೆ ಬಂದಾಗ. ಪ್ರೀತಿ ಬಂಧುಗಳೇ, ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟ ವಿದ್ಯಾ ಬುದ್ಧಿಯಲ್ಲಿ ಪ್ರಗತಿಗೆ ಬರಲಿಕ್ಕೆ ಗುರುಕಾರಕ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಕಡೆ ಮದುವೆ ಮಾಡಲೇಬೇಕು ಅಂತಂದರೆ ಗುರು ಕಾರಕ. ನಿಮಗೆ ಯಾವುದೋ ಒಂದು ದಿಢೀರ್ ಹಣ ಬರಬೇಕು ಅಂತಂದರೆ, ಪ್ರತ್ಯಕ್ಷವಾಗುವ ರೀತಿಯಲ್ಲಿ ನಮಗೊಂದು ಹಣದ ಸುರಿಮಳೆ ಸುರಿಬೇಕು ಅಂತಂದರೆ ಗುರು ಕಾರಕ. ನಿಮ್ಮ ಮನೆಯಲ್ಲಿ ಬಹುಶಃ ಎಷ್ಟೋ ವರ್ಷಗಳಿಂದ ಅಥವಾ ಎಷ್ಟೋ ನಮ್ಮ ಪರಂಪರೆಯಲ್ಲಿ ಯಾವುದು ಕೂಡ ಅಂತಹ ದೊಡ್ಡ ಮಟ್ಟದ ಖುಷಿ ಪಡ್ತಕ್ಕಂತಹ ಸಂತೋಷದ ವರ್ಷಗಳನ್ನು ನೋಡಲಿಲ್ಲ ಅಂತಂದರೆ, ಅಂತಹ ಸಂತೋಷಗಳನ್ನು ಕೊಡ್ತಕ್ಕಂಥ ಗುರು ಕಾರಕ. ನೀವು ಅವಿಚ್ಛಿನ್ನಪ್ರದವಾಗಿ ಏನನ್ನು ಪಡೆದುಕೊಂಡು ತೀರಬೇಕು ಅಂತಿರ್ತೀರೋ ಅದನ್ನು ಪಡೆದೇ ತೀರ್ತೀರಿ ಪ್ರೀತಿಯ ಬಂಧುಗಳೇ. ಆಪ್ಷನ್ ಇಲ್ಲ ಇಲ್ಲಿ. ಬಹುಶಃ ಆಗಬಹುದು, ಇಲ್ಲ ಆಗಿಯೇ ತೀರುವಂಥದ್ದು. ನೀವು ಎಲ್ಲಾದರೂ ಆ ಗುರು ಸ್ಥಾನ ಪಲ್ಲಟ ಆದ ದಿನದಿಂದ ಯಾವ ದಿನ ಬೇಕಾದರೂ ಕೂಡ ಮಾಡಿಕೊಳ್ಳಬಹುದು. ಆದರೆ ನಾವು ಅದೇ ದಿನವೇ ಮಾಡ್ತಾ ಇದ್ದೀವಿ ಗುರುವಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಸ್ಥಾನ ಪಲ್ಲಟದ ಆ ಶುಭ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರೋದು. ಅಂತಹ ಗುರು ಸ್ಥಾನ ಪಲ್ಲಟವಾಗುವ ಆ ಸಂಭ್ರಮ ಆಚರಣೆಯಲ್ಲಿ ಮಿಂದೇಳತಕ್ಕಂತಹ ಒಂದು ಯೋಗವನ್ನು ಬಹುಶಃ ಗುರು ಅನ್ನುವವನಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಯೋಗಗಳು ಅಂತ ಎಷ್ಟು ಬರುತ್ತವೋ ಅಷ್ಟು ಯೋಗಗಳನ್ನು ನೀವು ಪಡೆದುಕೊಂಡೇ ತೀರ್ತೀರಿ. ಅವತ್ತೇನಾದರೂ ಒಂದಲ್ಲ ಒಂದು ರೀತಿಯ ಸೇವೆಯಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು, ಗುರುವಿನ ಕೃಪೆಗೆ ಒಳಗಾಗ್ತಕ್ಕಂತಹದ್ದು. ಬಹುಶಃ ನೀವು ನೋಡಿರ್ತೀರಿ, ಯಾವುದಾದ್ರೂ ನಾವು ಕಾರ್ಯಕ್ರಮ ಅಂತ ಮಾಡಬೇಕಾದ್ರೆ ಈ ಎಷ್ಟು ಒಂದಷ್ಟು ಜನ ಬರುವಂಥದ್ದು ಮತ್ತೊಂದು ಇರುವಂಥದ್ದು. ಬಟ್ ನಾವು ಈ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರು ಯಾರು ಬೇಕಾದರೂ ಕೂಡ ಬಂದು ಭಾಗವಹಿಸುವ ಮುಖಾಂತರ ಆ ಸೇವೆಗಳಲ್ಲಿ ಇರಬಹುದು. ಕಾರಣ ಮತ್ತು ನಿಮಗೆ ಈ ಯೋಗ ಸಿಗೋದು 12 ವರ್ಷಕ್ಕೆ. ಹೌದು. ಮತ್ತೆ ಕರ್ಕಾಟಕದಲ್ಲಿ ಇರತಕ್ಕಂಥವನು ಸಿಂಹಕ್ಕೆ ಬರ್ತಾನೆ, ಅದು ಬೇರೆ. ಕನ್ಯಕ್ಕೆ ಬರ್ತಾನೆ, ಅದು ಬೇರೆ. 1 ಇಯರ್ಸ್ ಬಹುಶಃ
ನಮ್ಮ ಬದುಕು 12 ವರ್ಷಗಳು ವನವಾಸದೊಂದಿಗೆ ಕಳೆದೋಗಿದೆ ಅಂತಂದರೆ ಅತ್ಯಂತ ಅದ್ಭುತವಾಗಿರುವ ಅಮೃತವಾಸ ನಿಮ್ಮ ಮನೆಗೆ ಬರಬೇಕು ಅಂತಂದರೆ ಗುರುವನ್ನು ಕರೆದುಕೊಂಡು ಹೋಗ್ತಕ್ಕಂಥದ್ದು. ಆ ಗುರು ಇರ್ತಾನಂತಂದರೆ ಇನ್ನು ಬೇರೆ ಏನೂ ಕೂಡ ನಿಮಗೆ ಅವಶ್ಯಕತೆ, ಎಲ್ಲವೂ ಕೂಡ ಅದರ ಒಳಗಡೆ ಇರೋದರಿಂದ ಅಂತಹ ಗುರುವಿನ ಕೃಪೆಯ ಪಡೆದುಕೊಳ್ಳಲಿಕ್ಕೆ ಜೂನ್ 2ನೇ ತಾರೀಕು ಪ್ರೀತಿಯ ಬಂಧುಗಳೇ ನಮ್ಮಲ್ಲೇ ಬರಬೇಕು ಅಂತ ಅಲ್ಲ, ನೀವು ಎಲ್ಲಾದರೂ ಸರಿನೇ ಬಹುಶಃ ಆ ದಿವಸ ಗುರುವಿನ ಅನುಗ್ರಹಕ್ಕೆ ಒಳಗಾಗಬೇಕು. ಅಲ್ಲಿ ಸ್ವಲ್ಪ ನಾವೊಂದು ವಿಶೇಷತೆ ಕಾಳಜಿ ವಹಿಸೋದೇನಂತಂದರೆ ಅಲ್ಲಿ ಮಹಾ ನೈವೇದ್ಯ ಅಂತ ಜರುಗುವುದು, ನೀವೇನಾದರೂ ಬಹುಶಃ ತಿರುಪತಿಗೆ ಹೋಗಿದ್ದರೆ ಗುರುವಾರ ದಿವಸ ಏಕಾಂತ ಸೇವೆ ಅಂತ ಮಾಡ್ತಾರೆ. ಆ ಗುರುವಾರ ದಿವಸ ಏಕಾಂತ ಸೇವೆ ಅಂತ ಮಾಡುವಾಗ ಗುರುವಾರ ಮಾತ್ರವೇ ಆ ಭಗವಂತನಿಗೆ ಜಿಲೇಬಿ ನೈವೇದ್ಯವನ್ನು ಮಾಡ್ತಾರೆ. ನೀವು ತಗೊಂಡಿದ್ದೀರಮ್ಮ? ಇಲ್ಲ, ನೋಡಿಲ್ಲ. ಅದನ್ನು ನಾನು ಅಲ್ಲಿಂದ ತರಿಸ್ತಾ ಇದ್ದೇನೆ. ಮೇನ್ ಏನಂತಂದರೆ ಅದು ಒಂದು ದೊಡ್ಡದು, ಬಹುಶಃ 1 ಕಿಲೋ ತನಕ ಒಂದೇ ಬರುತ್ತೆ, ಅಷ್ಟು ದೊಡ್ಡದಾಗಿರುತ್ತೆ. ಅದು ಒಂದು ಅದ್ಭುತವಾದ ಸೇವೆ, ಎಲ್ರಿಗೂ ಸಿಗಲ್ಲ ಅದು, ಬಹುಶಃ ಅದು ಪ್ರಸಾದವಾಗಿ ಸಿಗುವಂಥದ್ದು. ಗೊತ್ತಿಲ್ಲ ಯಾರ್ಯಾರಿಗೆ ಯೋಗ ಇದೆಯೋ ಆ ತರಹದ್ದನ್ನು ಪಡೆದುಕೊಂಡು ತೀರಬೇಕು ಅಂತಂದರೆ ಆ ಒಂದು ದಿನ ಇದೆಯಲ್ಲ, ನಿಮ್ಮ 12 ವರ್ಷಗಳನ್ನು ಹೇಗೆ ಅಂತಂದರೆ ನಿಮ್ಮ ಜೀವಮಾನ ಪರ್ಯಂತ ಆ ಒಂದು ದಿನ ನೀವು ಮಾಡಿಸ್ಕೊಳ್ಳತಕ್ಕಂಥ ಒಂದು ಲೈಸೆನ್ಸು, ಅಥವಾ ಆ ಒಂದು ದಿನ ನೀವು ಮಾಡುವಂಥ ಒಂದು ಸಣ್ಣದೊಂದು ಸೇವೆ ಕೂಡ 12 ವರ್ಷಗಳು ನಿಮ್ಮ ಬಲದ ಪರೀಕ್ಷೆ ಅಂತ ಏನಿರುತ್ತಲ್ಲ ನಿಮ್ಮದೇ. ಇನ್ನೇನು ಬೇರೆ ಅದಕ್ಕೆ ಯಾರು ಅಡ್ಡ ಮಾತಾಡ್ತಕ್ಕಂಥದ್ದು ಮತ್ತೊಂದು ಯಾರೋ ನಿಮ್ಮನ್ನು ಬಾಧೆ ಪಡಿಸ್ತಕ್ಕ ಇರೋದೇ ಇಲ್ಲ. ಆ ಒಂದು ದಿನ 12 ವರ್ಷಕ್ಕೆ ಸಮ. ಚೆನ್ನಾಗಿ ಬರೆದಿಟ್ಕೊಳ್ಳಿ ಪ್ರೀತಿ ಬಂಧುಗಳೇ, ಚೆನ್ನಾಗಿ ತಲೆಗೆ ಹಾಕ್ಕೊಂಬಿಡಿ. ಅಂತಹ ಗುರುವಿನ ಕೃಪೆ ಉಚ್ಚ ಸ್ಥಾನಕ್ಕೆ ಹೋದಾಗ ನೀವು ಉಚ್ಚ ಸ್ತರದಲ್ಲಿ ಇರ್ತೀರಿ, ಅತ್ಯಂತ ಎತ್ತರದಲ್ಲಿ ಇರಬೇಕು. ಅಂದರೆ ನಿಮ್ಮ ಕನಸುಗಳು ಎತ್ತರದಲ್ಲಿರಬೇಕು. ತೀರಾ ಸಣ್ಣ ಪುಟ್ಟ ಇಟ್ಕೊಳ್ಳಿ, ಅಭ್ಯಂತರವಿಲ್ಲ. ಆದರೆ ಈ ಮನುಕುಲ ಏನು ಅಂತಂದರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ಮಂತ್ರ ನಮಗೆ ಏನು ತೋರಿಸ್ಕೊಡುತ್ತೆ ಅಂತಂದರೆ ಒಂದು ದಿನದ ಪ್ರಾತಃ ಕಾಲವನ್ನು, ಆ ಒಂದು ದಿನದ ಮಾಧ್ಯಾಹ್ನಿಕ ಕಾಲವನ್ನು, ಅದೇ ದಿನದ ಸಾಯಂಕಾಲ, ಈ 3 ಕಾಲಗಳು ಹೇಗೆ ಬಂದು ಹೋದರೆ ಮಾತ್ರ ಆ ದಿನ ಕೊನೆಗೊಳ್ಳುತ್ತದೋ ಹಾಗೆಯೇ ಗುರು ಅನ್ನುವವ ನಮ್ಮ ಬದುಕಿನಲ್ಲಿ ಬಹುಶಃ ಸೃಷ್ಟಿ ಸ್ಥಿತಿ ಲಯಗಳಿಗೆ ಸಂಬಂಧಪಟ್ಟಾಗೆ ನಮ್ಮ ಬದುಕಿನಲ್ಲಿ ನಾವು, ನಮ್ಮ ಮಕ್ಕಳು ಮತ್ತೆ ನಮಗೆ ಒಂದು ಚಕ್ರ ಬಚಕ್ರವಾಗಿ ತಿರಬೇಕು, ಒಂದು ಅದೃಷ್ಟ. ಹೀಗೆ ನಾವು ನಮ್ಮ ಮಕ್ಕಳ ಮಧ್ಯೆ ಒಂದು ಅದೃಷ್ಟ, ಈ 3 ಸೇರತಕ್ಕಂತಹದ್ದಕ್ಕೆ ಗುರುನೇ ಕಾರಕನಾಗಿರುತ್ತಾನೆ. ಯಾವುದೇ ನೀವು ಅದೃಷ್ಟ ಪಡೆದುಕೊಂಡು ಬೇಕಾದರೂ ಆ ಅದೃಷ್ಟದ ಹಿಂದೆ ಗುರು ಇದ್ರೆ ಮಾತ್ರ ಸಾಧ್ಯ. ಆ ಅದೃಷ್ಟ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಾದರೂ ನಡೀಬಹುದು, ಹೇಗಾದರೂ ನಡೀಬಹುದು. ಅದರ ಹಿಂದಿನ ಮರ್ಮ ರಹಸ್ಯ ಏನು ಅಂತಂದರೆ ಗುರುವೇ ಕಾರಕನಾಗಿರುತ್ತಾನೆ, ಗುರುವೇ ಕಾರಣನಾಗಿರುತ್ತಾನೆ ಪ್ರೀತಿಯ ಬಂಧುಗಳೇ. ಅಂತಹ ಗುರುವಿನ ಕೃಪೆಗೆ ನೀವು ಒಳಗಾಗ್ತಾ ಇದ್ದೀರಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಗುರು ಬದಲಾಗ್ತಾ ಇದೆ. ಇನ್ನು ಕರ್ಕಾಟಕ ರಾಶಿಗೆ 12 ವರ್ಷಕ್ಕೆ ನೆಕ್ಸ್ಟ್ ಬರೋದು ಅಂತ ಹೇಳಿದ್ರಿ. ಇನ್ನು ವಿಶೇಷವಾಗಿ ಏನಾದರೂ ಹೋಮ ಹವನಗಳು ನಡೀತಾ ಇದೆಯಾ ಅಂದರೆ ಅದ್ರ ಬಗ್ಗೆ ಕೂಡ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬಹುದು. ಆದರೆ ಬರೋ ಅಂಥವ್ರಿಗೆ ಆ ಒಂದು ತಿರುಪತಿಯ ಪ್ರಸಾದ ಏನು ಸಿಗುತ್ತೆ ಅದು ಕೇಳ್ತಾ ಇದ್ರೆ ಹೇಗಿರುತ್ತೆ ಏನು ಅಂತ ಒಂದು ರೀತಿ ಕುತೂಹಲ ಮೂಡ್ತಾ ಇದೆ. ಅದನ್ನು ಬಂದು ಸ್ವೀಕರಿಸಬೇಕು ಅಂದರೆ ನಮಗೂ ಕೂಡ ಒಂದು ರೀತಿ ಪುಣ್ಯ ಇರಬೇಕು ಅಥವಾ ಯೋಗ ಇರಬೇಕು ಅಂತಲೇ ಭಾವಿಸ್ತೀವಿ ಗುರುಗಳೇ. ಇಷ್ಟೆಲ್ಲ ವಿಶೇಷವಾಗಿರುವಂಥ ದಿನ, ಈ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಂಡಿದ್ದೀರಾ. ಎಲ್ಲರೂ ಬರ್ಬೋದು ಅಂತ ಹೇಳಿದ್ರಿ, ಅದು ಒಂದು ಖುಷಿಯಾಗಿರುವಂಥ ವಿಚಾರ. ಜೊತೆಗೆ ಮದುವೆ ಅನ್ನೋಂಥದ್ದು ಬಹಳ ವಿಶೇಷ. ಇದು ಯಾವ ರೀತಿ ನಡೆಯುತ್ತೆ? ಅಲ್ಲ, ಮದುವೆ ಅಂದರೆ ನಾನು ಅದೇ ಹೇಳ್ತೀನಿ, ಗುರು ಉಚ್ಚ ಸ್ಥಿತಿಯಲ್ಲಿದ್ದಾಗ ಬಹುಶಃ ನಾನು ಹೇಳಿದೆ ನಿಮಗೆ, ಗುರು ಉಚ್ಚ ಸ್ಥಿತಿಯಲ್ಲಿ ಇದ್ದ ದಿನವೇ ನಾನು ಜನಿಸಿದ್ದು. ಅದು ಏನು ತಗೊಳುತ್ತೆ ಅಂತ ನಾನು ತುಂಬ ಪರೀಕ್ಷೆ ಮಾಡಿರ್ತೀನಿ, ತುಂಬ ಚೆಕ್ ಮಾಡಿರ್ತೀನಿ. ಹಾಗೆ ಆ ದಿನವೇ ಯಾರಾದರೂ ಮದುವೆ ಮಾಡ್ಕೊಳ್ತಾರೆ ಅಂತಂದರೆ, ಪಾಪ ತುಂಬ ಕಷ್ಟದಲ್ಲಿರೋವಂಥವ್ರು ಇರ್ತಾರಲ್ಲ ಆಶ್ರಮದಲ್ಲಿ, ಅಲ್ಲಿ ಏನಂತಂದರೆ ನನ್ನ ನಕ್ಷತ್ರ ಅದೊಂದು ದಿಗ್ಬಂಧನ ಕ್ಷೇತ್ರ, ಅದೊಂದು ದಿಗ್ಬಂಧನ ಕ್ಷೇತ್ರವಾದ್ದರಿಂದ ಅಲ್ಲೊಂದು ಶಕ್ತಿಯನ್ನು ಹೇಗೆ ಅಂತಂದರೆ ಒಂದು ಟ್ರಾನ್ಸ್ಫಾರಮ್ ಹೇಗೆ ನಾವು ಇಟ್ಟಿರ್ತೀವಿ ಹಾಗೆಯೇ ಒಂದು ಟವರ್ ಹೇಗೆ ಇಟ್ಟಿರ್ತೀವಿ ಹಾಗೆ ಒಂದು ಸ್ತೂಪವನ್ನು ಇಟ್ಟಿರ್ತಕ್ಕಂಥದ್ದು ಏನಿರುತ್ತೋ ಅಲ್ಲಿ ಬಹುಶಃ ಅದೇ ದಿನ ಮಾಡ್ಕೊಳ್ತಕ್ಕಂತಹದ್ದು ಬೇರೆ, ಆ ವರ್ಷದಲ್ಲೂ ಕೂಡ ಮಾಡ್ಕೊಳ್ಬಹುದು. ಹಾಗೆ ಅಲ್ಲಿ ಪೂರ್ತಿ ಅದೊಂದು ರೀತಿಯ ವನ, ಈ ಅಗ್ನಿ ಸಾಕ್ಷಿ ಅಂತಾಗಿ ನೀವು ಕೇಳಿರ್ತೀರಿ. ಹೌದು, ಮದುವೆ ಮಾಡುವಾಗ ಈ ಪಂಚಭೂತಗಳ ಸಾಕ್ಷಿ, ಹಾಗೆ ಅಲ್ಲಿ ಪಂಚಭೂತಗಳ ಸಾಕ್ಷಿ ಆಗಿದ್ದಾವೆ. ಆ ಪಂಚಭೂತಗಳ ಮಧ್ಯೆ ಸಾಕ್ಷಿಯಾಗಿ ಅಲ್ಲಿ ಶ್ರೀನಿವಾಸನ ಕಲ್ಯಾಣೋತ್ಸವ ನಡೆಯುವಾಗ ಅದೇ ದಿನ ಯಾರಾದರೂ ಮದುವೆ ಮಾಡ್ಕೊಳ್ತಾರಂತಂದ್ರೂ ಕೂಡ ಮಾಡ್ಕೊಳ್ಬಹುದು.
ಅದನ್ನೆಲ್ಲ ನಾನು ಅದಕ್ಕೆ ಸಂಬಂಧಪಟ್ಟಾಗ ಏನಿರಬೇಕು ಅದನ್ನು ವ್ಯವಸ್ಥಿತವಾಗಿರುವಂಥದ್ದರಿಂದ ಆದ್ರೆ ಅವ್ರು ಮುಂಚೆ ಇನ್ಫಾರ್ಮ್ ಮಾಡಲೇಬೇಕಾಗತ್ತೆ. ಮಾಡಿದ್ರೆ ಮಾತ್ರವೇ ಸಾಧ್ಯವಾಗುತ್ತೆ. ನಾವು ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೀವಿ, ಆ ಗುರುಗಳು ಮಾಡ್ತಾ ಇರ್ತಕ್ಕಂತಹ ಒಂದು ಕಲ್ಯಾಣೋತ್ಸವ ಜಾಗದಲ್ಲೇ ಮಾಡ್ಕೊಳ್ತೀವಿ, ಅವತ್ತೇ ಮಾಡ್ಕೊಳ್ತೀವಿ, ಅಥವಾ ನಮಗಿನ್ನೂ ಕೂಡ ಒಂದು ದಿನಾಂಕವನ್ನು ಸೂಚಿಸಿದ್ರು ಕೂಡ ಅಲ್ಲಿ ಮಾಡಿಕೊಳ್ಳತಕ್ಕಂತಹದ್ದು ಇದೆ. ನಮಗೆ ಮನಸ್ಸಿದೆ, ಕನಸಿದೆ ಅಂತಂದರೆ ಅಲ್ಲಿ ಮಾಡಿಕೊಂಡಾಗ ನಾನು ಹೇಳೋ ಪದ್ಧತಿನಲ್ಲಿ ಕೆಲವೊಂದು ಬಾರಿ ನಾನು ಸ್ವಲ್ಪ ಪೇಯ್ನಾಗಿ ಹೇಳ್ತೀನಿ. ಯಾಕೆ ಪೇಯ್ನಾಗಿ ಹೇಳ್ತೀನಿ? ತುಂಬ ದೊಡ್ಡ ಮಟ್ಟದ್ದು ನೀವೆಲ್ಲೆಲ್ಲೋ ತುಂಬ ಗ್ರ್ಯಾಂಡಾಗೆಲ್ಲ ಮದುವೆಗಳು ಮಾಡಿರ್ತೀರಿ, ಈ ಶಾಸ್ತ್ರಗಳನ್ನು ಅಳವಡಿಸಿಲ್ಲ ಅಂತಂದರೆ ಡಿವೋರ್ಸ್ ತನಕ ಹೋಗಿರೋದು ನಾನು ನೋಡಿದ್ದೇನೆ, ಬಹಳ ನೋಡಿದ್ದೇನೆ. ಶಾಸ್ತ್ರೋಕ್ತವಾಗಿ ನಾನು ಕೊಡ್ತಕ್ಕಂಥ ಮುಹೂರ್ತ ಯಾಕಿದೆ ನಾನು ಅಷ್ಟು ಒತ್ತಿ ಪದೇ ಪದೇ ಹೇಳ್ತೀನಿ ಅಂತಂದರೆ, ಈ 2 ಸಂದರ್ಭದಲ್ಲಿ ನೀವು ಎಚ್ಚೆತ್ಕೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ. ಒಂದನೇದು ಮಕ್ಕಳಿಗೆ ಎಜುಕೇಷನ್ ಕೊಡೋದ ಸಂದರ್ಭದಲ್ಲಿ, ಎರಡನೇದು ಮಕ್ಕಳಿಗೆ ಮದುವೆ ಮಾಡೋ ಸಂದರ್ಭದಲ್ಲಿ. ಇವೆರಡೇ ನೀವು ಅವ್ರು ಕೂಡ ಆಸ್ತಿ. ಇದನ್ನು ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಮದುವೆ ಮಾಡಬೇಕಂತಂದರೆ ಮುಹೂರ್ತ ಅಂತಂದ್ರೆ ಅಂತ ಅದ್ಭುತವಾದ ಮುಹೂರ್ತ. ಸೊ ಬಹುಶಃ ಇದು ವಿಶೇಷ ದಿನ ಆಗಿರೋದ್ರಿಂದ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಅಲ್ಲ, ನಾನು ಇಲ್ಲಿ ಆ ದಿನದಲ್ಲಿ ಕಾಣಿಸ್ಕೊಳ್ತೇನೆ ಬಹಳ ಮುಖ್ಯವಾಗಿ. ಆ ನಂತರ ಕೂಡ ಕಾಣಿಸ್ಕೊಳ್ಬಹುದು, ಆದರೆ ಆ ಒಂದು ಗುರು ಆ ಖುಷಿಯಾಗಿರತಕ್ಕಂತಹ ಜನ್ಮದಿನ ಅಂತ ಬರುತ್ತಲ್ಲ, ಆ ಗುರುಗೆ ಸಂಬಂಧಪಟ್ಟ ಉಚ್ಚ ಸ್ಥಿತಿ ಅಂತ ಬರುತ್ತಲ್ಲ, ಆ ದಿನ ಆ ವರ್ಷದಲ್ಲೂ ಕೂಡ ಮಾಡ್ಕೊಳ್ಬಹುದು, ಅಭ್ಯಂತರವಿಲ್ಲ. ಆದರೆ ಶಾಸ್ತ್ರೋಕ್ತವಾಗಿ ಮಾಡುವಂತಹ ಕಾರ್ಯಕ್ರಮಗಳಲ್ಲೂ ಅದರಲ್ಲೂ ಒಂದು ಮುಹೂರ್ತವನ್ನು ಆಧಾರವಾಗಿ ಇಟ್ಟುಕೊಂಡು ಮಾಡ್ತೀನಿ ಅಂತಂದರೆ ತೋರಿಸಿ ನೋಡೋಣ, ಸಮಸ್ಯೆ ಆಗಿತ್ತು ಅವ್ರ ಜೀವಮಾನದಲ್ಲಿ ಆ ಪದ ಬಳಸಲಿ ನೋಡೋಣ, ಡಿವೋರ್ಸ್ ಅನ್ನೋದು. ಹಾಗೆ ಅವರ ಬದುಕಲ್ಲಿ ಯಾವುದೇ ಕಾರಣಕ್ಕೂ ಕಳಂಕ ಅನ್ನೋದಿರೋದಿಲ್ಲ. ಅಂತಹದ್ದು ಒಂದು ಕ್ಷೇತ್ರ ಇತ್ತು ಅಂತಂದರೆ ಆ ಕ್ಷೇತ್ರದ ಆ ಒಂದು ಮಹಿಮೆ ಅಂತ ಹೇಳ್ತಾರಲ್ಲ, ಆ ಕ್ಷೇತ್ರದ ಪವರ್ ಅಂತ ಹೇಳ್ತಾರಲ್ಲ, ನಾವು ಅನೇಕ ವಿಧಾನದಲ್ಲಿ ಜಪ ಮಾಡ್ತಕ್ಕಂಥದ್ದು. ನನಗೆ ಅಲ್ಲಿಗೆ ಹೋದರೆ ಬರೀ ಜಪ ಬಿಟ್ಟು ಬೇರೆ ಏನು ಗೊತ್ತಿಲ್ಲ, ಅಂತಹ ತಾಣ ಅದು. ನಾನು ಹಾಗೆ ಮಾಡಿಕೊಂಡು ಬಂದಿರತಕ್ಕಂಥದ್ದರಿಂದ ಸಾಧ್ಯವಾದಷ್ಟು ಕ್ಲಿಷ್ಟಕರವಾಗಿರುವ ಯಾವುದೇ ಸಮಸ್ಯೆಗಳನ್ನಾದರೂ ಕೂಡ ಈ ರೀತಿಯಾಗಿ ಸುಲಭವಾಗಿ ಅದನ್ನು ಹರಣೋಪಾಯವನ್ನು ಮಾಡಿಕೊಳ್ಬೇಕು ಅಂತಂದರೆ ಅಂತಹದ್ದು ಆ ದಿನ ಮದುವೆ ಮಾಡಿಕೊಳ್ತಕ್ಕಂಥ ನೀವು ಹೇಳಿದಾಗೆ ತಿಳಿಸ್ಬೇಕು. ಮೊದಲೇ ತಿಳಿಸಿದರೆ, ಯಾಕಂದ್ರೆ ನಾನು ಸಮಯವನ್ನು ನಿಗದಿ ಮಾಡ್ಕೋಬೇಕಾಗತ್ತೆ. ಇಷ್ಟು ಕಾರ್ಯಕ್ರಮಗಳ ಮಧ್ಯೆ ಅಲ್ಲಿ ಶಾಸ್ತ್ರಗಳು ಕೂಡ ಲೋಪ ಆಗದಾಗೆ, ಮತ್ತೆ ಆ ಒಂದು ದಂಪತಿಗಳು ಯಾರಾದರೂ ಮಾಡ್ತೀನಿ ಅಂತಂದ್ರೆ ಅವರ ಕೈಯಲ್ಲೇ ಆ ಒಂದು ಕಲ್ಯಾಣೋತ್ಸವಕ್ಕೆ ಸಂಬಂಧಪಟ್ಟ ಸೇವೆಯನ್ನು ಮಾಡಿಸೋ ಮುಖಾಂತರ ಇವ್ರಿಗೂ ಕಲ್ಯಾಣ ಮಾಡೋ ಸಂದರ್ಭ ಹೇಗಿರುತ್ತೆ ಅಂತಂದ್ರೆ, ಅದೊಂದು ದೇವತೆಗಳ ಮಧ್ಯದಲ್ಲಿ ಮದುವೆ ಮಾಡಿಕೊಂಡಾಗೆ, ದೇವತೆಗಳ ಆಶೀರ್ವಚನ ಮಾಡಿದಾಗೆ ಈ ಮದುವೆಗೆ. ಇನ್ನು ನಾನು ಹೆಚ್ಚಿಗೆ ಹೇಳಿದ್ರೆ ಅಷ್ಟು ಸಮಂಜಸ ಅಲ್ಲ ಅನ್ಕೋತೀನಿ. ಸೊ ಮದುವೆ ಆಗಿರೋರು ಅನ್ಕೊಳ್ತಾರೆ, ನಾನು ದಿನ ಮದುವೆ ಆಗಿಲ್ಲ ಅಂದಿದ್ರೆ ಈ ದಿನವನ್ನು ಆಯ್ಕೆ ಮಾಡ್ಕೊಳ್ಳಿ. ವರ್ಷ ಪೂರ್ತಿ ಇರುತ್ತೆ. ಈಗ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂತಹದ್ರಿಂದ ಗುರು ನೀವು ಸಾಧ್ಯವಾದರೆ ಮದುವೆಗಳಂತ ಮಾಡಿದರೆ ಅವರಿಗೆ ಯಾವ ದೋಷಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸೋಲ್ಮೇಟ್ ಚೆಕ್ ಮಾಡುವಾಗ ಎಷ್ಟೋ ತರದ್ ಬರ್ತಾವಲ್ಲ, ಮುಹೂರ್ತ ಆದ್ರೂ ಅಟ್ಲೀಸ್ಟ್ ಸರಿಯಾಗಿರೋದು ಇಟ್ಟು ನೀವು ಮಾಡಿದ್ರೆ ಆ ದೋಷಗಳು ನಾವು ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ಖಂಡಿತ ಗುರುಗಳೇ. ಸೊ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಆಗು ಹೋಗುಗಳು ನಡೆಯುತ್ತೆ, ಜೊತೆನಲ್ಲಿ ವಿಶೇಷವಾಗಿ ಹೋಮ ಹವನ ಒಂದು ರಾಮನಗರದ ಆಶ್ರಮದಲ್ಲಿ ಹೇಗೆ ನಡೀತಾ ಇದೆ, ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸಂಖ್ಯೆಗೆ ಫೋನ್ ಮಾಡ್ಬೋದು. ಇನ್ನು ಮದುವೆ ಮಾಡ್ಕೊಳ್ಬೇಕು ಅನ್ನೋರು ಮುಂಚಿತವಾಗಿ ತಿಳಿಸಿದ್ರೆ ಅದಕ್ಕೂ ಕೂಡ ಅವಕಾಶ ಮಾಡ್ಕೊಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೆಲ್ಲ ಅದ್ಭುತವಾಗಿರುವಂತಹ ಮಾಹಿತಿ ಈ ಗುರು ಬದಲಾವಣೆಯ ಪ್ರಯುಕ್ತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಈ ಗುರು ಬದಲಾಗ್ತಾ ಇದೆ ಜೂನ್ 2ನೇ ತಾರೀಕು. 12 ವರ್ಷಕ್ಕೆ ಒಂದು ಸಾರಿ ಕರ್ಕಾಟಕ ರಾಶಿಗೆ ಬರುವಂಥದ್ದು. ಸೊ ಇದು ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಬೆಳಗ್ಗೆ 6 ಗಂಟೆಯಿಂದನೇ ಹೋಮ ಹವನ ಪೂಜೆಗಳು ಪ್ರತಿಯೊಂದು ಕೂಡ ಪ್ರಾರಂಭ ಆಗುತ್ತೆ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ಜೂನ್ 2ನೇ ತಾರೀಕು ಇನ್ಯಾಕೆ ತಡ ಮಾಡ್ತೀರಾ? ಇನ್ನು ವಿಶೇಷವಾಗಿ ಮದುವೆ ಮಾಡ್ಕೊಳ್ಬೇಕು ಅನ್ನೋರ್ಗೂ ಕೂಡ ಈಗಷ್ಟೇ ತಿಳಿಸ್ಕೊಟ್ಟಿದ್ದಾರೆ. ಮುಂಚಿತವಾಗಿ ನೀವು ತಿಳಿಸ್ಬೇಕು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದ್ರೆ ನಂಬರ್ಸ್ಗೆ ಕರೆ ಮಾಡಿ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.